ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಸಕ್ಸಸ್, ರಜನಿಕಾಂತ್ ಅಭಿಮಾನಿಗಳಿಗೆ ಭಾರಿ ನಿರಾಸೆ. ತಮಿಳುನಾಡಿನ ರಾಜಕೀಯದ ಇತಿಹಾಸವನ್ನ ನಾವು ನೋಡೋದಾದ್ರೆ, ತಮಿಳುನಾಡಿನಲ್ಲಿ ಸಿನಿಮಾ ನಟರೇ ಹೆಚ್ಚಿನ ಒಂದು ರಾಜಕೀಯದಲ್ಲಿ ಆಡಳಿತವನ್ನ ನೀಡಿರ್ತಕ್ಕಂಥದ್ದು. MGR ಆಗಿರ್ಬೋದು, ಜಯಲಲಿತಾ ಅವರಾಗಿರ್ಬೋದು, ಬಹಳಷ್ಟು ಜನ ಸಕ್ಸಸ್ ಅನ್ನ ಕಂಡಿದ್ದಾರೆ, ಒಂದಷ್ಟು ಜನ ಸಕ್ಸಸ್ ಅನ್ನ ಕಾಣದೇ ಇರತಕ್ಕಂಥದ್ದು. ಉದಾಹರಣೆಗೆ ತಗೋಬೇಕಾದ್ರೆ ರಜನಿಕಾಂತ್ ಅವರಿಗಿಂತ ಮುಂಚೆನೆ ಕಮಲ್ ಹಾಸನ್ ಅವರು ತಮಿಳುನಾಡಿನ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಆದ್ರೆ ಅಭಿಮಾನಿಗಳಾಗ್ಲಿ, ಒಂದು ತಮಿಳುನಾಡಿನ ಜನ ಕಮಲ್ ಹಾಸನ್ ಅವರ ಕೈಯನ್ನ ಹಿಡಿಯೋದಿಲ್ಲ. ಒಂದು ಒಳ್ಳೆ ಸಮಯಕ್ಕೆ ಒಂದು ಒಳ್ಳೆ ವೇವ್ ಇರುವಾಗ ವಿಜಯ್ ದಳಪತಿಯವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ತಮಿಳುನಾಡಿನ ಒಂದು ರಾಜಕೀಯದಲ್ಲಿ ಭರ್ಜರಿ ಜಯವನ್ನ ಕಾಣ್ತಾರೆ. ಈ ಹಿಂದಿನ ಚುನಾವಣೆಯಲ್ಲಿ ಸುಮಾರು 108 ಸ್ಥಾನಗಳನ್ನ ಗೆಲ್ಲುವುದರ ಮೂಲಕ ಒಂದು ಹೊಸ ಇತಿಹಾಸವನ್ನ ದಳಪತಿ ವಿಜಯ್ ಅವರು ಬರೆದಿರ್ತಕ್ಕಂಥದ್ದು. ಈ ಒಂದು ಗೆಲುವು ರಜನಿಕಾಂತ್ ಅಭಿಮಾನಿಗಳಲ್ಲಿ ಒಂದು ದೊಡ್ಡ ನಿರಾಸೆಯನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ರಜನಿಕಾಂತ್ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನುವಂತಹ ಮಾತುಗಳು ಕಳೆದ 20-25 ವರ್ಷಗಳ ಹಿಂದೆ ಕೂಡ ಕೇಳಿ ಬರ್ತಾ ಇತ್ತು. ಬರ್ತಾರೆ ಅನ್ನೋ ಚರ್ಚೆಗಳು ಪ್ರತಿ ಚುನಾವಣೆಯಲ್ಲೂ ಕೂಡ ನಡೀತಾ ಇತ್ತು. ಆದ್ರೆ ರಜನಿಕಾಂತ್ ಅವರು ತಮ್ಮ ಆರೋಗ್ಯದ ಒಂದು ಕಾರಣವನ್ನ ಮುಂದೆ ಇಟ್ಟುಕೊಂಡು ರಾಜಕೀಯದಿಂದ ಹಿಂದೆ ಸರಿತಾರೆ ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇದೆಲ್ಲ ಒಂದ್ ಕಡೆ ರಜನಿಕಾಂತ್ ಅಭಿಮಾನಿಗಳಿಗೆ ಬೇಸರವನ್ನ ಉಂಟು ಮಾಡುತ್ತೆ. ಒಂದು ವೇಳೆ ಆ ಕಾಲದಲ್ಲಿ ರಜನಿಕಾಂತ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ರಜನಿಕಾಂತ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಾ ಇದ್ರು. ಯಾಕೆಂದ್ರೆ ತಮಿಳುನಾಡಿನಲ್ಲಿ ರಜನಿಕಾಂತ್ ಅವರ ಫ್ಯಾನ್ ಬೇಸ್ ಕೂಡ ಸಾಕಷ್ಟು ಪ್ರಬಲ ಆಗಿರ್ತಕ್ಕಂಥದ್ದು. ಅವ್ರೇನಾದ್ರು ಆ ಸಮಯದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರೆ ಇವತ್ತು ಸಕ್ಸಸ್ ಅನ್ನ ಕಾಣ್ತಾ ಇದ್ರು, ಇವತ್ತು ಮುಖ್ಯಮಂತ್ರಿ ಆಗಿರ್ತಾ ಇದ್ರು. ಮತ್ತೆ ತಮಿಳುನಾಡಿನ ರಾಜಕೀಯ ಒಂದು ಇತಿಹಾಸದಲ್ಲಿ ಒಂದಷ್ಟು ಬದಲಾವಣೆ ಆಗಿರ್ತಿತ್ತು ಅಂತಕ್ಕಂಥ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಏನೇ ಇರಲಿ, ದಳಪತಿ ವಿಜಯ್ ಅವರ ಒಂದು ಸಕ್ಸಸ್ ಅವರ ಅಭಿಮಾನಿಗಳಲ್ಲಿ ಸಂಭ್ರಮವನ್ನ ಉಂಟು ಮಾಡಿದ್ರೆ, ಒಂದು ಕಡೆ ರಜನಿಕಾಂತ್ ಅಭಿಮಾನಿಗಳಲ್ಲಿ ಬೇಸರ ಅಂತಕ್ಕಂಥ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ.